ಹಾಯ್ ಗೈಸ್, ಕೆಇಎಯಿಂದ ಮತ್ತೊಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರು. ಸೊ ಇಲ್ಲಿ ಖಾಲಿ ಇರುವ ಮಿಕ್ಕಿಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಸ್ಥಳೀಯ ವೃಂದದ ವಿವಿಧ ಹುದ್ದೆಗಳಿಗೆ ಒಂದು ನೇರ ನೇಮಕಾತಿ ಮೂಲಕ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಇದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ ಕೆಇಎಯಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ. ಸೊ ಇದು ನೋಟಿಫಿಕೇಶನ್ ಡೇಟ್ ಬಂದ್ಬಿಟ್ಟು 16/3/2024 ಆಗಿರುತ್ತೆ. ಅಂದರೆ ಇದು ಒಂದು ಫ್ರೆಶ್ ನೋಟಿಫಿಕೇಶನ್ ಆಗಿರುತ್ತೆ. ಹಾಗೆ ನೋಡಿ, ಈ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಷಯದಲ್ಲಿ ಬೆಂಗಳೂರು. ಸೊ ಇಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವೆ ಅಂದರೆ ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಸಿ ಹುದ್ದೆಗಳಿದ್ದಾವೆ. ಸೊ ಅದೇ ರೀತಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಹುದ್ದೆಗಳಿದೆ. ವೇತನ ಶ್ರೇಣಿ ಬಂದ್ಬಿಟ್ಟು 43,000ದಿಂದ 83,000 ತನಕ ಒಂದು ವೇತನ ಇದೆ. ಸೊ ಒಟ್ಟು ಹುದ್ದೆಗಳು 5 ಹುದ್ದೆಗಳಿದ್ದಾವೆ. ಸೊ ಅದರಲ್ಲಿ RPCಗೆ 4 ಹುದ್ದೆಗಳು ಇಟ್ಟಿದ್ದಾರೆ, ಕಲ್ಯಾಣ ಕರ್ನಾಟಕಕ್ಕೆ 1 ಹುದ್ದೆನ ಡಿವೈಡ್ ಮಾಡಿದ್ದಾರೆ. ಸೊ ಅದೇ ರೀತಿ ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಸೊ ಇದಕ್ಕೂ ಕೂಡ ವೇತನ 43,000ದಿಂದ 83,000 ತನಕ ಒಂದು ವೇತನ ಇದೆ. ಇದು ಒಟ್ಟು ಹುದ್ದೆ ಕೇವಲ 1 ಹುದ್ದೆ ಇದೆ. ಸೊ ಇದು RPCಗೆ ಒಂದು ಮೀಸಲಿಟ್ಟಿದ್ದಾರೆ. ಸೊ ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ. 30,350ರಿಂದ 58,000 ತನಕ ಒಂದು ವೇತನ ಶ್ರೇಣಿ ಇರುತ್ತೆ. ಒಟ್ಟು ಹುದ್ದೆ ಕೇವಲ 1 ಪೋಸ್ಟ್ ಆಗಿರುತ್ತೆ. ಇದು RPCಗೆ ಒಂದು ಮೀಸಲಿಟ್ಟಿದ್ದಾರೆ. ಸೊ ಸಹಾಯಕ ಅಂದರೆ ಅಸಿಸ್ಟೆಂಟ್ FDA ಆಗ್ಬೋದು ಅಥವಾ SDA ಆಗ್ಬೋದು. ಸೊ FDA SDA ಎರಡೂ ಇದೆ ಇದರಲ್ಲಿ. ಸೊ ಸಹಾಯಕ 37,900ರಿಂದ 70,000 ತನಕ ಒಂದು ವೇತನ ಶ್ರೇಣಿ ಇದೆ. ಹಾಗೆ ಒಟ್ಟು 12 ಹುದ್ದೆಗಳಿದ್ದಾವೆ. ಸೊ ಉಳಿಕೆ ಮೂಲ ವೃಂದಕ್ಕೆ 11 ಹುದ್ದೆಗಳಿದ್ದಾವೆ. ಕಲ್ಯಾಣ ಕರ್ನಾಟಕಕ್ಕೆ 1 ಹುದ್ದೆ ಇದೆ. ಅದೇ ರೀತಿ ಕಿರಿಯ ಸಹಾಯಕ SDA ಹುದ್ದೆಗಳಿಗೆ 21,442,000 ತನಕ ಒಂದು ವೇತನ ಇದೆ. ಸೊ ಒಟ್ಟು 25 ಹುದ್ದೆಗಳಿದ್ದಾವೆ. ಉಳಿಕೆ ಮೂಲ ವೃಂದ 23. ಸೊ ಕಲ್ಯಾಣ ಕರ್ನಾಟಕ ವೃಂದ 2 ಇದ್ದಾವೆ. ಸೊ ಹಾಗೆ ಒಟ್ಟು ಹುದ್ದೆಗಳಲ್ಲಿ RPC ಉಳಿಕೆ ಮೂಲ ವೃಂದ ಏನಿದೆ 40 ಇದೆ. ಕಲ್ಯಾಣ ಕರ್ನಾಟಕಕ್ಕೆ 44 ಹುದ್ದೆಗಳಿದ್ದಾವೆ. ಸೊ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 44 ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಬಂದ್ಬಿಟ್ಟು ಜೂನಿಯರ್ ಪ್ರೋಗ್ರಾಮ್ ಹುದ್ದೆಗೆ ಮಸ್ಟ್ ಪೊಸೆಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ MCA. ಸೊ ಈ ಒಂದು ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಸೊ ಸಹಾಯಕ ಇಂಜಿನಿಯರ್ ಸಿವಿಲ್ಗೆ ಮಸ್ಟ್ ಪೊಸೆಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಇಕ್ವಿವೆಲೆಂಟ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಸಹಾಯಕ ಗ್ರಂಥಪಾಲರಿಗೆ ಮಸ್ಟ್ ಪೊಸೆಸ್ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ science by university established law India or equivalent qualification, and must possess computer knowledge with basic computer course covering word processor, spreadsheet on Windows platform, and if the computer science subject is not included as a subject in the prescribed qualification, must be possess a certificate. ಸಹಾಯಕ ಹುದ್ದೆಗಳಿಗೆ must possess a degree from university established by law India or equivalent qualification. ಸೊ ಮಸ್ಟ್ ಪೊಸೆಸ್ ಕಂಪ್ಯೂಟರ್ ನಾಲೆಡ್ಜ್. ಸೊ ಒಂದು ಡಿಗ್ರಿ ಇರಬೇಕು ಹಾಗೂ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಸಹಾಯಕ ಹುದ್ದೆಗೆ. ಸೊ ಕಿರಿಯ ಸಹಾಯಕ ಹುದ್ದೆಗೆ ಮಸ್ಟ್ ಪೊಸೆಸ್ PUC ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ಪ್ರಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್. ಸೊ ಏನು ಕಿರಿಯ ಸಹಾಯಕ ಪೋಸ್ಟ್ ಇದೆ SDA ಪೋಸ್ಟಿಗೆ ಒಂದು PUC ಕ್ವಾಲಿಫಿಕೇಶನ್ ಅನ್ನ ಕೇಳಿದ್ದಾರೆ. ಸೊ ಪಿಂಚಣಿ ಸೌಲಭ್ಯ ಸರ್ಕಾರದ ಆದೇಶ ಸಂಖ್ಯೆ 4PD 2005 ದಿನಾಂಕ 31/3/2006 ಒಂದು ಪಿಂಚಣಿ ಸೌಲಭ್ಯ ಇರುತ್ತೆ. ವಯೋಮಿತಿ ಬಂದ್ಬಿಟ್ಟು ನೋಡಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ ವಯೋಮಿತಿ ಇದೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ ಇದೆ. ಪರಿಶಿಷ್ಟ ಜಾತಿ ಪಂಗಡಗಳಿಗೆ 40 ವರ್ಷ ಒಂದು ವಯೋಮಿತಿಯನ್ನ ಇಟ್ಟಿದ್ದಾರೆ. ಸೊ ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 26/3/2024 ಅಂದರೆ ದಿಸ್ ಮಂತ್ 20 ಒಂದು ಆನ್ಲೈನ್ ಅರ್ಜಿಯನ್ನು ರಿಲೀಸ್ ಮಾಡ್ತಾರೆ, ಲಿಂಕ್ ಅನ್ನ. ಸೊ ಲಾಸ್ಟ್ ಡೇಟ್ 25/4/2024 ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆ ಶುಲ್ಕ ಪಾವತಿ ಮಾಡಲು ಕೊನೆ ದಿನಾಂಕ ಬಂದ್ಬಿಟ್ಟು 26/4/2024 ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅರ್ಜಿಗೆ ಶುಲ್ಕ ನೋಡಿ, 2A 2B 3A 3B ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ರೂಪಾಯಿ ಒಂದು ಅರ್ಜಿ ಶುಲ್ಕ ಇದೆ. ಸೊ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ವಿಕಲಚೇತನರಿಗೆ 500 ರೂಪಾಯಿ ಒಂದು ಪರೀಕ್ಷಾ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಸೊ ಅದೇ ರೀತಿ ಒಂದು ಪತ್ರಿಕೆ 1 ಪತ್ರಿಕೆ 2 ಸೊ ಯಾವ ರೀತಿ ಒಂದು ಸಿಲೆಬಸ್ ಇರುತ್ತೆ ಕೂಡ ಅಂತಾನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾನು ಓದ್ಕೊಂತ ಕೂತ್ಕೊಳ್ಳಲ್ಲ, ಯಾಕಂದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಇದು ವಿವರವಾಗಿ ನೀವು ಒಂದು ಡಿಸ್ಕ್ರಿಪ್ಷನ್ ಇಂದ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಕ್ಲೀನ್ ಆಗಿ ವಿವರವಾಗಿ ಏನೇನು ಒಂದು ಸಿಲೆಬಸ್ ಕೊಟ್ಟಿದ್ದಾರೆ, ಯಾವ ತರ ಒಂದು ಸಿಲೆಬಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕ್ಲೀನ್ ಆಗಿ ಓದ್ಕೋಬಹುದು. ಹಾಗೆ ಕನ್ನಡ ಭಾಷೆ ಪರೀಕ್ಷೆ ಕಡ್ಡಾಯವಾಗಿ ಹುದ್ದೆಗೆ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ತಗೊಳ್ಳೇಬೇಕು KPSCಯಲ್ಲಿ. ಸೊ ಅದು ಪಾಸ್ ಆದವರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಹರಾಗ್ತಾರೆ.
ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. 1/4 ಅಂಕ ಏನಿದೆ ಅದು ನಿಮ್ಮ ಒಂದು ತಪ್ಪು ಉತ್ತರಕ್ಕೆ 1/4 ಅಂಕಗಳಷ್ಟು ಕಟ್ ಮಾಡ್ತಾರೆ. ಓಕೆ, ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಸೊ ಕೇರ್ಫುಲ್ ಆಗಿ ಒಂದು ಆನ್ಸರ್ಸ್ನ ಟಿಕ್ ಮಾಡಬೇಕಾಗ್ತದೆ. ಓಕೆ, ಈ ಥರ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದರ ಲಿಂಕನ್ನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕ್ಲೀನಾಗಿ ಒಂದು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಏನು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ 20 ತಾರೀಕು ಅಂತ ರಿಲೀಸ್ ಮಾಡ್ತಾರೆ. ಆವಾಗ ಈ ಒಂದು ಹುದ್ದೆಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಗ ಒಂದು ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.